ರಿಂದ ನಾಲ್ಕಳ್ಳಿಗೆ ಹೋಗ್ಬೇಕು. ಇವತ್ತು ಈ ಭಾಗದ ಈ ರೋಡ್ ಇದೆಯಲ್ಲ, ಈ ರೋಡ್ನಲ್ಲೇ ದೇವೇಗೌಡರಿಗೆ 1990ನೇ ಇಸ್ವಿಲಿ ರಾಜಕೀಯ ಶಕ್ತಿ ಕೊಟ್ಟಂತ ಊರಿದ್ರೆ ದೊಡ್ಡ ಸಾಕಳ್ಳಿ. ಏಕೆಂದರೆ ಆ ಉದ್ದೇಶದಿಂದಲೇ ನಾನು ಕಾನೂನು ನೋಡಲಿಲ್ಲ. ಕುಮಾರಣ್ಣನ ಹಿಡಿದು ಸುಮಾರು 450 ಕೋಟಿವರೆಗೆ ಕೆಲಸ ಮಾಡಿದ್ದೀವಿ. ಇದೊಂದು ಹೋಬಳಿಗೆ 450 ಕೋಟಿಗೆ ಮಿಗಿಲಾಗಿ ನಾವು ಸುಮಾರು 140 ದೇವಸ್ಥಾನಗಳಿಗೆ ಇವತ್ತು ಕೆಲಸ ಮಾಡಿ ಕುಮಾರಸ್ವಾಮಿಯಲ್ಲಿ ಮಾಜಿ ಮಂತ್ರಿಗಳಿದ್ದಾರೆ. ಯಾಕೆ ನನಗೂ ಸ್ವಲ್ಪ ನೋವಿನಿಂದ ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಇಂಥ ಕೆಟ್ಟ ಸರ್ಕಾರ ನಾನು ನೋಡಲಿಲ್ಲ. ಕಾಯ್ತಾ ಇದ್ದೀನಿ, ಬಡ್ಡಿ ಸಮೇತ ತೀರಿಸೋವರಿಗೆ ರಾಜಕೀಯದಲ್ಲಿ ಯಾರ್ಯಾರ ಅಧಿಕಾರಿಗಳು ಯಾವ್ಯಾವ ರೀತಿ ನಡೀತಾ ಇದೆ ಗೊತ್ತಿದೆ. ಕೆಲವು ರೋಡ್ ಬಗಸ್ತಾವ್ರೆ. 15 ವರ್ಷ 20 ವರ್ಷ ಇದ್ದರೆ ಯಾರೋ 15 ವರ್ಷ ರಂಗನಾಥಪುರ ಅಂತ ಹೇಳಿ ವಿಲೇಜ್, ನಾಚಿಕೆ ಆಗುತ್ತೆ. ಪೊಲೀಸ್ ಇಲಾಖೆ ಇದೆಯೇನ್ರಿ ಇಲ್ಲಿ ಜಿಲ್ಲೆಯಲ್ಲಿ? ಹೋಗಿ 16 ವರ್ಷದಿಂದ ರಸ್ತೆ ಇದೆ, ಜಿಲ್ಲಾ ಪಂಚಾಯತಿಲಿ ದುಡ್ಡು ಕೊಟ್ಟವ್ರೆ, ಕೆಲಸ ಮಾಡಿದ್ದಾರೆ. ಇಡೀ ಊರಿನ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ. ಯಾರೋ ಒಂದು ಮನೆಗೋಸ್ಕರ ಈ ಜಿಲ್ಲೆ ಪೊಲೀಸ್ ಇಲಾಖೆ ಇದೆಯಾ? ನಾನು ಯಾಕೆಂದರೆ ಅಡಿಷನ್ DYSP ಬಗ್ಗೆ ನಾನು ಹೇಳ್ತಾ ಇಲ್ಲ. ಯಾತಕ್ಕೋಸ್ಕರ ಇದು ಮಾಡ್ತಾರೆ? ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಪ್ರೆಷರ್ ಮಾಡಿಸ್ತಾರೆ. ಯಾರು? ಯಾಕೆಂದರೆ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನೀವು ಅರ್ಥ ಮಾಡಬೇಕಾಗುತ್ತೆ. ಇರಲಿ, ಏನು ಎಲ್ಲೂ ಹೋಗಲ್ಲ. ಕೆಲವು ಅಧಿಕಾರಿಗಳು ಯಾವ ರೀತಿ ನಡ್ಕೊತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಇರೋದು ಯಾರು ಒಂದು ಸ್ವಲ್ಪ ಬನ್ನಿ ಕಡೆ. ಈಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೆಂಗಿದೆ ಅನ್ನೋದು ಗೊತ್ತಿದೆ ನನಗೆ. ಕೆಲವು ಬಡ್ಡಿ ಸಮೇತ ತೀರಿಸಬೇಕಾಗುತ್ತೆ. ಇನ್ನೊಂದು 1.5 ವರ್ಷ ನಮ್ಮ ಕಾರ್ಯಕರ್ತರಿಗೆ ಹೇಳೋದಿಷ್ಟೇ, ಎಷ್ಟೇ ನೋವಾದರೂ ತಡೀರಿ, ಬಡ್ಡಿ ಸಮೇತ ತೀರಿಸ್ತು ಹೋದ್ರೆ ನಾನು ರೇವಣ್ಣ ಅಂತ ಕರಿಬೇಡಿ. ಆ ಕೆಲಸ ಚಾಲೆಂಜ್ ಮಾಡಿ ತೋರಿಸ್ತೀನಿ. ನನಗೆ ಗೊತ್ತಿದೆ ಯಾವ್ಯಾವ ರೀತಿ ಏನೇನು ಸುಳ್ಳು ಕೇಸ್ ಹಾಕ್ಸೋದು. 40-50 ವರ್ಷ ಜಮೀನು ಮಂಜೂರಾತಿಯಾಗಿ 40 ವರ್ಷ ಐತೆ, ವಾಸ ಅವರೇ ಅಲ್ಲಿ ಹೋಗೋದು, ಕೇಸ್ ಕೊಡಿಸೋದು, ಅವ್ರ ಮೇಲೆ FIR ಹಾಕ್ಸೋದು, ಈ ಥರ ನಡೀತಾ ಇದೆ. ನಾನು ಇನ್ನೂ ಶಾಂತ ರೀತಿಯಿಂದ ಇದ್ದೀನಿ. ಪಾಪ ಈಗ ಬಂದಿರೋ SP ಒಳ್ಳೆಯರಿದ್ದಾರೆ, ನಮ್ಮ DYSP ಪಾಪ ಒಳ್ಳೆ ಮನುಷ್ಯರು. ನಾನು ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಹಿಂದಿನ ದಿನಗಳಲ್ಲಿ ನಡೆದಿರೋ ಅಂಥ ಕತೆ ಹೇಳ್ತಾ ಇದ್ದೀನಿ ನಾನು. ಅದನ್ನು ಯಾರು ಈ ತಲೆ ಕೆಡಿಸ್ಕೊಳ್ಳಬೇಕಾಗಿಲ್ಲ. ನಾನು ಹೇಳೋದು ಇದು, ಈ ರಸ್ತೆ ಒಂದು ಸ್ವಲ್ಪ ಇರ್ರಿ. ಈ ರಸ್ತೆ ಇದೆಯಲ್ಲ, ಸ್ಟಾರ್ಟಿಂಗಿಂದ ಎರಡನೆಯಿಂದ ಹಿಡಿದು ಒಂದು ಸ್ವಲ್ಪ ಬನ್ರಿ ಈ ಕಡೆ, ಕಬ್ಬತ್ತಿವರೆಗೆ ರಾಜಕೀಯ ದೇವೇಗೌಡರಿಗೆ, ಅವತ್ತಿನ ಕಾಲದಲ್ಲಿ ದೇವೇಗೌಡರು ರಾಜಕೀಯ ಮುಗಿದೋದ್ರು ಅನ್ನೋ ಕಾಲದಲ್ಲಿ ಶಕ್ತಿ ಕೊಟ್ಟಂಥ ಯಾವ್ದಾದ್ರು ಗ್ರಾಮಗಳಿದ್ದರೆ ಇವತ್ತು 2ನೇ ಗ್ರಾಮ ಇರ್ಬೋದು, ದೊಡ್ಡ ಬೀಕ್ನಳ್ಳಿ ಇರ್ಬೋದು, ಚೆನ್ನಂಗಳ್ಳಿ ಇರ್ಬೋದು, ಕಬ್ಬತ್ತಿ ಇರ್ಬೋದು, ಅಂಕಪುರ ಇರ್ಬೋದು, ಸತ್ತಿಗರಳ್ಳಿ, ಮಾದಾಪುರ, ಸತ್ತಿಗರಳ್ಳಿ, ಕೊಪ್ಪಲು, ಅಂಕನಹಳ್ಳಿ, ಇವೆಲ್ಲ ನಾವು ಮರೆಯೋಕ್ಕಾಗಲ್ಲ. ಆ ಉದ್ದೇಶದಿಂದನೇ ನಾನು ಅಧಿಕಾರಕ್ಕೆ ಬಂದ ದಿವಸನೇ ಈ ರಸ್ತೆಗೆ ಎಷ್ಟು ಹಣ ಬೇಕೋ ಇದಕ್ಕೆ ಪೂರ್ತಿ ಹಣನ ನಾನು ಕೊಟ್ಟಿದ್ದೀನಿ. ಈ ರಸ್ತೆ ಅಲ್ಲಿಂದ ಹಿಡಿದು ಅಂಕನಹಳ್ಳಿವರೆಗೂ ರಸ್ತೆ ಎಷ್ಟು ಹಣ ಬೇಕಾದರೂ 3 ಸಾರಿನೂ ನಾವೇ, ಕುಮಾರಸ್ವಾಮಿ ನಮ್ಮ ಶಾಸಕರಿದ್ದಾರಲ್ಲ, ಮಾಜಿ ಮಂತ್ರಿಗಳು, ಅವರು ನಾವು ಇಬ್ಬರೇ ಸೇರಿ ಈ ರಸ್ತೆಗೆ ಏನಾದ್ರು ಹಣ ಕೊಟ್ಟಿದ್ರೆ ನಾವು ಇಲ್ಲಿ ಈ ಜಿಲ್ಲೆ ಕುಮಾರಸ್ವಾಮಿಯರು ಸೋಲ್ಬೇಕಾಗಿದ್ರೆ ಕುತಂತ್ರದಿಂದ ಸೋತಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಕೆಲವು ವ್ಯಕ್ತಿಗಳು ಒಳಗಡೆ ಇದ್ದು ಮೋಸ ಮಾಡಬಹುದು, ಕುಮಾರಸ್ವಾಮಿಯವರು ಸೋಲಿಸಿರ್ಬೋದು. ನಾವು ಸ್ವಲ್ಪ ಜಾಗೃತವಾಗಿದ್ದರೆ ಕುಮಾರಸ್ವಾಮಿಯವರು ಶಾಸಕರಾಗಿರೋರು, ಅದನ್ನು ನಾವು ಮರೆಯೋಕ್ಕಾಗಲ್ಲ. ಕುಮಾರಸ್ವಾಮಿ ಒಬ್ಬ ಪ್ರಾಮಾಣಿಕವಾದಂಥ ರಾಜಕಾರಣಿ. ಅವರು 3 ಬಾರಿ ಗೆಲ್ಲಿಸಿದರೆ ಭಗವಂತ ಮುಂದೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇವತ್ತು ಕಬ್ಬತ್ತಿ ಕ್ರಾಸಲ್ಲಿ ಜೂನಿಯರ್ ಕಾಲೇಜ್ ಕೊಡಿಸಿದ್ದೆ, ಅದನ್ನು ಬಾಗಿಲು ಮುಚ್ಚಿದ್ರು. ಅಲ್ಲೊಂದು 2 ಹಾಸ್ಟೆಲ್ ಮಾಡಿದ್ರೆ ಕಬ್ಬತ್ತಿ ಕಾಲೇಜ್ ಉಳ್ಕೊಳ್ಳೋದು ಬೇಕು. ಈ ರಾಜಕೀಯವಾಗಿ
ಗ್ರಾಮಗಳು ದೇವೇಗೌಡರು ಪರವಾಗಿವೆ ಅಂತ ಹೇಳಿ ಆ ಕಾಲೇಜ್ನ ಮುಚ್ಚಿದ್ದಾರೆ. ಬಾಕಿ ಹೆಚ್ಚಿಗೆ ಏನು ಹೇಳೋಕ್ಕೋಲ್ಲ. ಕುಮಾರಸ್ವಾಮಿ ಅವರು ಮಾತಾಡ್ತಾರೆ, ನಮ್ಮ ಮಾಜಿ ಮಂತ್ರಿಗಳು ಕುಮಾರಸ್ವಾಮಿಯವರು ಮಾತಾಡ್ತಾರೆ, ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಂತ ಕುಮಾರಣ್ಣವರು ನಮ್ಮೊಡನಿದ್ದಾರೆ. ಮಾನ್ಯ ಅಭಿವೃದ್ಧಿ ಅಧಿಕಾರರು ಮಾನ್ಯ ರೇವಣ್ಣವರಿದ್ದಾರೆ. ಮಾನ್ಯ ಎಲ್ಲ ನಾಯಕರೇ ಮತ್ತು ಎಲ್ಲ ಮಹಾಜನಗಳೇ, ನಾವು ಕೆಲಸ ಮಾಡಿರ್ತಕ್ಕಂಥದ್ದು ನಿಮ್ಮ ಪ್ರತಿಫಲವಾಗಿ ತಾವು ಮಾಡಿದಂಥ ಸಹಾಯ ಮತ್ತು ಸೇವೆಗಾಗಿ ನಾವು ಮಾಡಿದ್ದೇವೆ. ಬಹುಶಃ ನಮ್ಮ ಕಟ್ಟಾಯ ಹೋಬಳಿನಲ್ಲಿ ಇರ್ತಕ್ಕಂಥ 84 ಹಳ್ಳಿಗಳಲ್ಲಿ 140ಕ್ಕೂ ಹೆಚ್ಚು ದೇವಾಲಯಗಳನ್ನು ನಾವು ರೇವಣ್ಣವ್ರ ಸಹಾಯದಿಂದ ನಾವು ಮಾಡಿದ್ದೇವೆ. ನಾವು ಇವತ್ತು ನಮ್ಮ ದೊಡ್ಡಬೇಕನಹಳ್ಳಿಯಲ್ಲಿ ಆಗಿರ್ತಕ್ಕಂಥದ್ದು 75 ಲಕ್ಷ ರೂಪಾಯಿ ಅಂದಾಜಿನ ಈ ಒಂದು ಭವ್ಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ. ಆ ಆಂಜನೇಯ ಸ್ವಾಮಿ ನಮ್ಮ ತಾಯಂದಿರಿಗೆ, ನಮ್ಮ ಸಹೋದರರಿಗೆ ಎಲ್ಲರೂ ಕೂಡ ಶಕ್ತಿ, ಸಾಮರ್ಥ್ಯ, ಪರಾಕ್ರಮವನ್ನು ಕೊಡಲಿ, ಒಳ್ಳೆಯದನ್ನು ಮಾಡಲಿ. ನಾವು ಮುಂದೆ ನಿಮ್ಮ ಕೆಲಸಗಳನ್ನ ಮಾಡಲಿಕ್ಕೆ ಅಧಿಕಾರ ಇಲ್ಲದಿದ್ದರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ, ನಮ್ಮ ಅಂಗನವಾಡಿ ಇರ್ಬೋದು, ಬೇರೆ ಬೇರೆ ಸಮುದಾಯ ಭವನಗಳು ಎಲ್ಲವೂ ಕೂಡ ಆಗಿದೆ. ಪುನಃ ಮಾಡ್ತಕ್ಕಂಥ ಶಕ್ತಿಯನ್ನು ತಾವು ನಮಗೆ ಕೊಡಬೇಕು ಎಂಬತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ ಈಗ ಕುಮಾರಣ್ಣವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ಲ ಒಂದು 5 ನಿಮಿಷ ಸುಮ್ಮನೆ ಇರೋಣ. ಎಲ್ಲ ಫೋಟೋ ತಗೊಂಡಿದ್ದೀನಿ, ಸ್ವಲ್ಪ ಆರಾಮಾಗಿ ಕೂತ್ಬಿಟ್ಟು ಈಗ ಸೈಲೆಂಟ್ ಆಗಿರಿ ಒಂದು 2 ನಿಮಿಷ. ದೊಡ್ಡಬೇಕನಹಳ್ಳಿ ಗ್ರಾಮದ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನದ ಒಂದು ಪುನಶ್ಚೇತನಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತಾನೇ ವೇದಿಕೆ ಮೇಲೆ ಸ್ವಲ್ಪ ಭಾವನಾತ್ಮಕವಾಗಿ, ಅದು ನಿಮ್ಮಗಳ ಮೇಲೆ ಸ್ವಲ್ಪ ಮಮತೆ ಜಾಸ್ತಿ ಈ ಭಾಗದಲ್ಲಿ, ರೇವಣ್ಣವ್ರಿಗಿರ್ಬೋದು, ದೇವೇಗೌಡರ ಕುಟುಂಬಕ್ಕೆ. ರೇವಣ್ಣವರು ನಿಮ್ಮನ್ನು ಉದ್ದೇಶ ಮಾತನಾಡಿದ್ದಾರೆ. ನಮ್ಮ ಮಾಜಿ ಸಚಿವರು, ಮಾಜಿ ಶಾಸಕರು, ನಾನು ಅವ್ರನ್ನ ಮಾಜಿ ಶಾಸಕರು ಅನ್ನಲ್ಲ, ಈಗಲೂ ಶಾಸಕರು ಅಂತಕ್ಕಂಥ ಕುಮಾರಸ್ವಾಮಿ ಅವರು ಮಾತನಾಡಿದ್ರೆ, ಅವ್ರು ಮಾತನಾಡೋದಕ್ಕೆ ಸ್ವಲ್ಪ ಬಿಡಲಿಲ್ಲ. ನಮ್ಮ ಯುವಕ ಸ್ನೇಹಿತರುಗಳು ಫೋಟೋ ನುಗ್ಬಿಟ್ರಿ. ಎಲ್ಲ ವೇದಿಕೆ ಮೇಲೆ ನಮ್ಮ ನೆಂಟರುಗಳೇ ಎಲ್ಲ ಕೂತವ್ರೆ, ಹಳೆ ನೆಂಟರುಗಳೆಲ್ಲ, ಅಲ್ಲೂ ಎಲ್ಲ ನೆಂಟರುಗಳೇ ಅವರೇ. ಆಮೇಲೆ ನಮಗೆ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಜಾಸ್ತಿ ಹೊಡೆದು ಪಾಠ ಹೇಳ್ಕೊಡ್ತೀವಿ ನಮ್ಮ ರಾಜಣ್ಣ, ನಮ್ಮ ಹನುಮನಹಳ್ಳಿ ರಾಜಣ್ಣ. ಇದು ನಮ್ಮ ಎರಡು ಯಾವುದು ಇಲ್ಲ ನಮ್ಮ ರಾಜಣ್ಣ ಅಲ್ಲೆಲ್ಲ ಇರ್ಬೇಕು, ಬರ್ಬೇಕಾದ್ರೆ ನೋಡಿದೆ. ಹಾಂ ಇಲ್ಲ ಅಲ್ಲೆಲ್ಲ ಹಿಂದಿದ್ರು, ನಮಗೆ ಸ್ವಲ್ಪ ಹೊಡೆದು ಪಾಠ ಹೇಳ್ಕೊಡೋರು ಚಿಕ್ಕ ಹುಡುಗಿದ್ದಾಗ. ಅವರು ಬರ್ಬೇಕಾದ್ರೆ ಅಲ್ಲಿ ನೋಡಿದೆ. ಇಲ್ಲಿ ಅದ್ರ ಜೊತೆಗೆ ಎಲ್ಲ ಗ್ರಾಮದ ತಾಯಂದರು, ಸಹೋದರಿಯರು ಹಾಗೂ ನಮ್ಮ ಯುವಕ ಸ್ನೇಹಿತರು, ಹಿರಿಯರೆಲ್ಲ ಸೇರಿದ್ದೀರಿ. ನಾವು ಇಷ್ಟು ತಡವಾಗಿ ಬಂದರೂ ಕುಟುಂಬದ ಮಕ್ಕಳು ಬಂದಿದ್ದಾರೆ ಅಂತಕ್ಕಂಥ ಒಂದು ಭಾವನೆಯಿಂದ ನಮ್ಮನ್ನು ನಿಮ್ಮ ಕುಟುಂಬದ ಮಕ್ಕಳಾಗಿ ಸ್ವೀಕಾರ ಮಾಡಿ ಸ್ವಾಗತ ಕೊಟ್ಟಿದ್ದೀರಿ. ನಾನು ಇವತ್ತು ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟವನು. 7 ಗಂಟೆಗೆ ಮನೆ ಬಿಟ್ಟವನು. ಬೆಂಗಳೂರಿನ ನೆಲಮಂಗಲ, ಅಲ್ಲಿಂದ ಬೆಂಗಳೂರಲ್ಲಿ ಒಂದು 2 ಮದುವೆ, ಅಲ್ಲಿಂದ ನಮ್ಮ ನಾಗಮಂಗಲ ತಾಲೂಕು, ಅದು ಮುಗಿಸಿ KR ಪೇಟೆನಲ್ಲಿ ಅಲ್ಲಿ MLA ತಂಗಿ ಮಗಳ ಮದುವೆ, ಅದು ಮುಗಿಸ್ಕೊಂಡು ಮತ್ತೆ ನಮ್ಮ ಹಳ್ಳಿ ಮೈಸೂರಿನ ಉದ್ದೂರು ಹೊಸಳ್ಳಿ, ಇವೆಲ್ಲ ಮುಗಿಸ್ಕೊಂಡು ಬರೋದು ಲೇಟ್ ಆಯಿತು. ದಯವಿಟ್ಟು ನಿಮ್ಮಲ್ಲಿ ಕ್ಷಮೆ ಕೋರ್ತೇನೆ. ಕುಮಾರಸ್ವಾಮಿ ಅವರಂತೂ, ಕುಮಾರಸ್ವಾಮಣ್ಣ ನನಗೆ 2 ದಿವಸದಿಂದ ಏನಾದರೂ ಮಾಡೋದು 10 ನಿಮಿಷನಾದರೂ ಬಂದೋಗಬೇಕು, ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತೇಳಿ ಅವರು ನನಗೇನು ಮನವಿ ಮಾಡಿದರು.
ಇವತ್ತು ನಾನು ರೇವಣ್ಣ ಅವರು ಇಬ್ಬರು ಕುಮಾರಸ್ವಾಮಣ್ಣವ್ರ ಜೊತೆ ಏನು ಬಂದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಏನು ಬೆಲೆ ಕಟ್ಟೋಕ್ಕೂ ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ರೇವಣ್ಣವರು ಭಾವನಾತ್ಮಕವನ್ನೇ ಮಾತನಾಡ್ತಾ 91ನೇ ಇಸ್ವಿನಲ್ಲಿ ನಾವೆಲ್ಲ ಸಣ್ಣ ಹುಡುಗರುಗಳೇ, ಆಗ ನಾವಿನ್ನೂ ರಾಜಕೀಯಕ್ಕೂ ಬಂದಿರಲಿಲ್ಲ. ದೇವೇಗೌಡರು ರಾಜಕಾರಣ ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಾವು 91ನೇ ಇಸ್ವಿನಲ್ಲಿ ಅದು ಏನು 89ನೇ ಇಸ್ವಿ ಅಸೆಂಬ್ಲಿ ಚುನಾವಣೆಗೆ ಸೋತಿದ್ರು. 91ರಲ್ಲಿ ಎಲೆಕ್ಷನಿಗೆ ಪಾರ್ಲಿಮೆಂಟಿಗೆ ನಿಂತಾಗ ದೊಡ್ಡ ಹೋರಾಟ, ಅದನ್ನು ನೆನೆಸ್ಕೊಂಡು ಸ್ವಲ್ಪ ಅವನಿಗೆ ಕಣ್ಣಲ್ಲಿ ನೀರು ಬಂತು ರೇವಣ್ಣವರಿಗೆ. ಆ ಹೋರಾಟದಲ್ಲಿ ದೇವೇಗೌಡರು 24 ಗಂಟೆ ಏನು ಹೋರಾಟ ಮಾಡಿದ್ರು. ಅದು ಚನ್ನಂಗಳ್ಳಿ ಇರ್ಬೋದು, ಒಂದು 10-12 ಹಳ್ಳಿಗಳು ಹಾಸನ ಜಿಲ್ಲೆಯಲ್ಲಿ, ಆಗ ಸ್ವಲ್ಪ ಹಾಸನ ಜಿಲ್ಲೆಯಲ್ಲಿ ಇದ್ದಿದ್ದು, ಹಾಸನ ತಾಲೂಕಲ್ಲಿ. ಅವತ್ತು ಒಂದು 8-10 ಹಳ್ಳಿಗಳಲ್ಲಿ 100 ಮತದಾನ ಆಗಿದ್ದರಲ್ಲಿ 97-98% ನೀವು ಮತ ಕೊಟ್ಟಿದ್ದೀರಿ ಅಂತ ಹೇಳಿ ಅದನ್ನು ಕೌಂಟ್ ಮಾಡಲ್ಲ ಅಂತ ಆ DC ಅವ್ರನ್ನ ಉಪಯೋಗ ಮಾಡ್ಕೊಂಡು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಹೋದರು. ಅವತ್ತು ನಿಮ್ಮಗಳ ಒಂದು ದೇವೇಗೌಡರ ಮೇಲೆ ಕೊಟ್ಟಂಥ ಒಂದು ಆಶೀರ್ವಾದ, ಅದು ಮತ್ತೆ ಅವ್ರನ್ನ ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನಮಂತ್ರಿಯಾಗಿ ಹೋಗ್ತಕ್ಕಂಥ ಒಂದು ಶಕ್ತಿ ಬಂದಿದ್ರೆ, ಅದು ಈ ಭಾಗದಲ್ಲಿ ನೀವೇನು ದೇವೇಗೌಡರಿಗೆ ಆಶೀರ್ವಾದ ಮಾಡಿದಿರಿ ಅದರ ಪ್ರತಿಫಲ. ಮುಖ್ಯಮಂತ್ರಿನೂ ಆದರೂ ಪ್ರಧಾನಮಂತ್ರಿನೂ ಆಗಿದ್ದರು. ಅವರಿಗೆ ಹಲವಾರು ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದಿದ್ದರು. ಅವರು 60 ವರ್ಷ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಆಗಿದ್ದ 18 ತಿಂಗಳು, 10 ತಿಂಗಳು ಪ್ರಧಾನಮಂತ್ರಿ, ಮತ್ತು ಒಂದು 2 ವರ್ಷ ನೀರಾವರಿ ಮಂತ್ರಿ. ಇನ್ನು ಉಳಿದಿದ್ದೆಲ್ಲ ವಿರೋಧ ಪಕ್ಷದಲ್ಲೇ ಹೋರಾಟ ಮಾಡ್ಕೊಂಡು ಬಂದವರು. ಇವತ್ತು ನನಗೆ 2 ಬಾರಿ ರಾಜಕೀಯದಲ್ಲಿ ನನಗೇನು ರಾಜಕೀಯ ಬರಬೇಕು ಅಂತ ಇದ್ದಾನಲ್ಲ, ರೇವಣ್ಣ ಒಬ್ಬ ಇದ್ದಿದ್ದ ರಾಜಕೀಯದಲ್ಲಿ. ಅಲ್ಲಿ ಬೆಂಗಳೂರಿನ ಸುತ್ತಮುತ್ತ ಏನು ನಮ್ಮ ಹಳ್ಳಿಗಳಿದ್ದಾವೆ, ಅಲ್ಲೂ ಸಹ ದೇವೇಗೌಡರ ಬಗ್ಗೆ ಅಭಿಮಾನ ಏನಿಟ್ಟಿದ್ರು, ನಮ್ಮ ಮೇಲೂ ಒತ್ತಡ ಹಾಕ್ಬಿಟ್ರೆ. ಅಲ್ಲಿ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಇದ್ದವನೆಲ್ಲ ರಾಜಕೀಯಕ್ಕೆ ಬಂದ ಮೇಲೆ ಆ ಭಾಗದ ಜನ ಪ್ರೀತಿಯಿಂದ ನಮ್ಮನ್ನೇನು ಬೆಳೆಸಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾನು 2 ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದಾಗ ರೈತರು ಮಾಡಿದಂಥ ಸಾಲ ಮನ್ನಾ ಮಾಡೋದು ನನ್ನ ಮೊದಲನೇ ಆದ್ಯತೆ. ದೇವೇಗೌಡರು ನನಗೆ ಅವಾರ ಅದೆಲ್ಲದಕ್ಕಿಂತ ಸಾಲ ಮನ್ನಾ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ. ರೇವಣ್ಣ ಅವರಂತೂ ಹಾಸನ ಜಿಲ್ಲೆಗೆ ನಾನು ಅಧಿಕಾರದಲ್ಲಿ ಇದ್ದಂಥ 18 ತಿಂಗಳು ಒಂದು ಬಾರಿ, 14 ತಿಂಗಳು ಒಂದು ಬಾರಿ, ಆ ಒಂದು ಸನ್ನಿವೇಶದಲ್ಲಿ ಒಂದೊಂದು ನಿಮಿಷನೂ ವೇಸ್ಟ್ ಮಾಡಿದೆ, ಆ ಸಮಯ ವ್ಯರ್ಥ ಮಾಡಿದೆ. ಹಾಸನ ಜಿಲ್ಲೆ ಅಭಿವೃದ್ಧಿಗೋಸ್ಕರವಾಗಿ ಅವನು ಪಟ್ಟಿರ್ತಕ್ಕಂಥ ಶ್ರಮ ಎಲ್ಲ ನಾನು ನೋಡಿದ್ದೀನಿ. ಇವತ್ತು ಈ ಭಾಗದಲ್ಲಿ ಇಷ್ಟೊಂದು ಅಭಿವೃದ್ಧಿ ಆಗಬೇಕಾದ್ರೆ ರೇವಣ್ಣವ್ರು ಹೇಳಿದಂಥ ರೀತಿಯಲ್ಲಿ ನಾವುಗಳಿದ್ದಂಥ ಕಡಿಮೆ ಅವಧಿನಲ್ಲೂ ನಿಮ್ಮ ಒಂದು ಋಣ ತೀರಿಸ್ತಕ್ಕಂಥದ್ದಕ್ಕೆ ರೇವಣ್ಣವ್ರು ಮಾಡಿರ್ತಕ್ಕಂಥ ಯೋಜನೆಗಳೇನಿದೆ, ಇವತ್ತು ಸಹ ಹಲವಾರು ಹಳ್ಳಿಗಳಿಗೆ ನಾವು ಬಂದರೆ, ನಾವು ಚಿಕ್ಕ ಹುಡುಗರಲ್ಲಿ ನಾವು ಏನು ನಮ್ಮ ಕುಟುಂಬದಲ್ಲಿ ಮದುವೆ ಕಾರ್ಯಕ್ರಮಗಳಾಗು, ಅಂಕಪುರದಲ್ಲಿ ಒಂದು ಕಡೆ ಒಂದು ನಮ್ಮ ತಾಯಿ ತಮ್ಮನಿಗೆ ಮದುವೆ ಮಾಡ್ಕೊಂಡಿದ್ರು, ಅಲ್ಲಿಂದ ಅಂಕನಹಳ್ಳಿ ಅಂತೇಳಿ ಇನ್ನೊಂದು ಅಲ್ಲೊಂದು ಕಡೆ ಸಂಬಂಧ ಬೆಳೆಸಿದ್ರು. ಅಲ್ಲೆಲ್ಲ ಬಂದಾಗ ಊರುಗಳು ಹೇಗಿತ್ತು, ಇವತ್ತು ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡಿದ್ರೆ ಆಶ್ಚರ್ಯ ಆಯ್ತದೆ. ಅದರಿಂದ ಇವತ್ತು ನಾನು ಒಂದು ನಿಮಗೆ ಹೇಳ್ತೇನೆ, ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇದೆಯಲ್ಲ, ಆ ಪ್ರೀತಿ ವಿಶ್ವಾಸವೇ ನಮಗೆ ಶ್ರೀರಕ್ಷೆ. ಇವತ್ತು ನಾನು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಿದ್ದರು, ನಿಮ್ಮಗಳ ಒಂದು ಆಶೀರ್ವಾದದಲ್ಲಿ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ 2 ಇಲಾಖೆಯ ಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೇನೆ. ಈ ಜಿಲ್ಲೆಯ ಒಂದು ಹೆಸರನ್ನು, ನೀವೇನು ಈ ಕುಟುಂಬವನ್ನು ಸಾಕಿ ಬೆಳೆಸಿದ್ದೀರಿ, ನಿಮ್ಮ ಒಂದು ಹೆಸರನ್ನ ಉಳಿಸ್ತಕ್ಕಂಥದ್ದನ್ನು ಈ ದೇಶದಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ದೇವೇಗೌಡರ ಆರೋಗ್ಯ ಚೆನ್ನಾಗಿದ್ದರೆ ಬಹುಶಃ ನಾನು ಬರ್ತಿರಲಿಲ್ಲ, ನೀವು ದೇವೇಗೌಡರು ಬರಬೇಕು ಅಂತ ನೀವು ಹಿಂಸೆ ಮಾಡೋದು. ಅಂದರೆ ಅವರು ಈಗ ಹಿಂದಿನ ಥರ ಓಡಾಟ ಮಾಡಲಿಕ್ಕೆ ಸಮಸ್ಯೆ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ನನಗೆ ರೇವಣ್ಣ ಅವರು ಮತ್ತು ನಮ್ಮ ಎಲ್ಲ ನಾಯಕರುಗಳು ನೀವು ಬರಬೇಕು ಅಂತೇಳಿ ದೇವೇಗೌಡರ ಉಪಸ್ಥಿತಿಯಲ್ಲಿ ನಾನು ಕರಿತೀರಿ. ನಾನು ಆ ಹಿನ್ನೆಲೆಯಲ್ಲಿ ಮೊದಲಿಂದಲೂ
ಈ ಜಿಲ್ಲೆಯ ಬಗ್ಗೆ ನಮ್ಮ ಹೃದಯದಲ್ಲಿ ಸ್ಥಾನ ಇಟ್ಕೊಂಡಿದ್ದೀವಿ. ಬಟ್ ನಾನು ಈ ಭಾಗದಲ್ಲಿ ಹೆಚ್ಚಿಗೆ ಸುತ್ತಾಡೋಕ್ಕಾಗಿಲ್ಲ, ಬಂದಿಲ್ಲ. ನಾನು ಇಡೀ ರಾಜ್ಯದ ಒಂದು ಹೋರಾಟದಲ್ಲಿ ಬರದೇ ಇರತಕ್ಕಂಥದ್ದೇನಿದೆ. ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ನೀವುಗಳು ಬರಲೇಬೇಕು ಅಂತ ಹಳ್ಳಿಲಿ ನಮಗೇನು ಬಂದು ಸ್ವಾಗತ ಕೋರ್ತೀರಿ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಾನು ಹಾಸನ ಜಿಲ್ಲೆಗೆ ಸ್ವಲ್ಪ ನಿಮ್ಮ ಜೊತೆಲಿ ಬೆರೀತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಹೇಳೋದು ಅಷ್ಟೇ ಅಲ್ಲ, ನಿಮ್ಮಗಳ ಆಶೀರ್ವಾದದಲ್ಲಿ ರೇವಣ್ಣವ್ರು ಮಾತನಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು. ನಾನು ರೇವಣ್ಣವ್ರಿಗೂ ಮನವಿ ಮಾಡ್ತೇನೆ. ಈಗ ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ಪಾಪ ಅವರೇನು ಮಾಡ್ತಾರೆ, ಪೊಲೀಸ್ ಅಧಿಕಾರಿಗಳು ಇಲ್ಲಿ ಶಾಸಕರುಗಳಿರ್ಬೋದು, ಇನ್ನು ರಾಜ್ಯ ಸರ್ಕಾರದಲ್ಲಿ ಅವರಿಗೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಈಗ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಅವ್ರ ಕೈಲೂ ಸಾಧ್ಯ ಇಲ್ಲ. ನಾನು ನೋಡ್ತೀನಿ ಹತ್ತಿರದಿಂದ. ಅವರಿಗೆ ಮನಸ್ಸಿಲ್ಲದೆ ಇದ್ದರೂ ವಿಧಿ ಇಲ್ಲದೆ ಕೆಲವು ವಿಷಯದಲ್ಲಿ ರಾಜಕೀಯದ ಒತ್ತಡಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಕೆಲವ್ರಿಗೆ ಆಗ್ತದೆ. ಅದು ಮುಂದೆ ಸರಿಯಾಗ್ತಕ್ಕಂಥದ್ದಕ್ಕೆ ನಿಮ್ಮ ಕೈಲೇ ಇದೆ. ಇವತ್ತು ನೋಡ್ತಾ ಇದ್ದೀರಿ, ನಾನು ನಮ್ಮ ತಾಯಂದಿರಿಗೆ ಸಹೋದರಿಯರಿಗೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಈ 2,000 ರೂಪಾಯಿ ಕೊಡ್ತಾರಲ್ಲ ಸರ್ಕಾರದಲ್ಲಿ ಗ್ಯಾರಂಟಿ ಸ್ಕೀಮು ಅಂತೇಳಿ ಗೃಹಲಕ್ಷ್ಮಿ ಯೋಜನೆ, ಕೈ ಜೋಡಿಸಿ ನಿಮಗೆ ಮನವಿ ಮಾಡೋದು, ಅದಕ್ಕೆ ಮರಳಾಗಬೇಡಿ. ತಗೊಳ್ಳಿ, ಇಲ್ಲ ಇರಲಿ, ಬರುತ್ತೋ ಬರಲ್ವೋ ಅದೆಲ್ಲ ಇರಲಿ. ನಾನು ಯಾಕೆ ನಿಮ್ಗೆ ಹೇಳ್ತೀನಿ, ನಮ್ಮ ಸಹೋದರಿಯರು ತಾಯಂದ್ರಿಗೆ ಇವತ್ತು ಈ ಸರ್ಕಾರ ಮಾಡಿರ್ತಕ್ಕಂಥ ಸಾಲ ಇದೆಯಲ್ಲ, 7,26,000 ಕೋಟಿ ಸಾಲ ಇದೆ. ಈಗ 7,26,000 ಕೋಟಿ. ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರತಿ ಕುಟುಂಬದಲ್ಲಿರ್ತಕ್ಕಂಥ ಪುರುಷರು ಮತ್ತು ಮಹಿಳೆಯರು ಮತ್ತು ಯುವಕರಿಗೆ ಯಾರಿವತ್ತು ಹುಟ್ಟಿದ್ದಾರೆ ಅವರು ಎಲ್ಲರ ತಲೆ ಮೇಲೆ ಈಗ 1 ಲಕ್ಷ ರೂಪಾಯಿ ಸಾಲದ ಹೊರೆ ಹೊರಿಸೋರೆ. 1 ಲಕ್ಷ ರೂಪಾಯಿ. ಆ ಸಾಲ ತೀರ್ಸೋದು ಯಾರು? ಇವರೇನು ಪರ್ಮನೆಂಟ್ ಆಗಿರ್ತಾರ ಇಲ್ಲಿ? ಇವ್ರು ಹೋಯ್ತಾರೆ, ಆಮೇಲೆ ಸಾಲ ತೀರ್ಸಕ್ಕೆ ಮುಂದೆ ಬರ್ತಾನಲ್ಲ ಅವನು ಕಷ್ಟಪಡಬೇಕು, ಇಲ್ಲ ನಿಮ್ಮ ಮೇಲೆ ತೆರಿಗೆ ಹಾಕ್ಬೇಕು ಪುನಃ. ಈಗ ನೋಡಿ, ಮೊನ್ನೆ ಈಗ ಒಂದು ವಾರದಿಂದ ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಮಾಡಿದ್ರು, 1 ಯೂನಿಟ್ಗೆ 50 ಪೈಸೆ ಜಾಸ್ತಿ ಮಾಡವ್ರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ನೇಹಿತರುಗಳಿದ್ದೀರಲ್ಲ ಎಲ್ಲ ಸ್ವಲ್ಪ ವಯಸ್ಸಾಗಿರೋರು ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಕೆಟ್ಟಿದ್ದೀವಿ ನಾವು. ಈಗ ಬಾಟ್ಲು ತಗೋತೀರಲ್ಲ, ಮೊನ್ನೆ 20 ರೂಪಾಯಿ ಜಾಸ್ತಿ ಮಾಡವ್ರೆ ಚೀಪ್ ಲಿಕ್ಕರಿಗೆ ಹೋದ ವಾರ. ಇದ್ಯಾವುದೋ ನೀವು ಯೋಚನೆ ಮಾಡೋದಿಲ್ಲ. ಅದರಿಂದ ಅವರು ಕೊಡ್ತಕ್ಕಂಥ ದುಡ್ಡೇನಿದೆ ಧರ್ಮಕ್ಕೆ ಕೊಡಲ್ಲ, ನಿಮಗೆ ನಿಮ್ಮ ದುಡ್ಡು, ಅದು ತೆರಿಗೆ ದುಡ್ಡು ನೀವು ಕಟ್ಟುತ್ತೀರಿ. ಪ್ರತಿಯೊಂದು ಇರಣ ಪ್ರತಿಯೊಂದು ನೀವು ಏನು ಮಾರುಕಟ್ಟೆಗೆ ಹೋಗಿ ಖರೀದಿ ಮಾಡ್ತೀರಿ, ಖರೀದಿ ಮಾಡೋ ವಸ್ತು ಮೇಲೆ ನಾವು GST ಹಾಕ್ತೀವಿ, ತೆರಿಗೆ ಹಾಕಿ ಅದೇನು ದುಡ್ಡು ನೀವು ಕಟ್ತೀರಿ ಆ ದುಡ್ಡು ಸರ್ಕಾರದ ಖಜಾನೆಗೇನು ಹೋಗ್ತದೆ, ಅದರಿಂದ ನಿಮಗೆ ಆ ಕಾರ್ಯಕ್ರಮ ಕೊಡೋದು. ಇವರೇನು ಭಾಳ ದೊಡ್ಡ ಮಟ್ಟದಲ್ಲಿ ವಿಶೇಷವಾಗಿ ಕೊಡ್ತಾರ? ಈಗ ನಾನು ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ಕಾರಣ, ರೈತರು ಭಾಳ ಸಂಕಷ್ಟಕ್ಕೊಳಗಾದರು. ಸಾವಿರಾರು ಜನ ರೈತರ ಕುಟುಂಬದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ನಾವು ರೈತರ ಸಾಲ ಮನ್ನಾ ಆಗಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಮಾಡಿದಂಥದ್ದು. ಇವತ್ತು ನಾನು ನಿಮಗೆ ಹೇಳ್ತಕ್ಕಂಥದ್ದು, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು. ಆ ಶಿಕ್ಷಣ ಕೊಟ್ಟ ತಕ್ಷಣ ಮುಂದಿನ ದಿನಗಳಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಕೆಲಸನೂ ಸಿಗುತ್ತೆ ಅಂತ ನಾನು ಹೇಳಲ್ಲ. ಆದರೆ ನಿಮ್ಮ ಮಕ್ಕಳನ್ನು ಓದಿಸ್ತಕ್ಕಂಥದ್ದು ಏನಿದೆ, ಇವತ್ತು ಕಾನ್ವೆಂಟ್ ಶಾಲೆಗಳಿಗೆ ಕಳಿಸಿದ್ರೆ ಸರ್ಕಾರಿ ಶಾಲೆಗಳು ಮುಚ್ತಾವ್ರೆ. ಈಗ ಹೇಳಿದ್ರು ಕುಮಾರಸ್ವಾಮಿ ಅವರು 2006ರಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಇಲ್ಲಿಗೊಂದು ಜೂನಿಯರ್ ಕಾಲೇಜ್ ಏನು ಕೊಟ್ಟಿದ್ದೀವಿ, ಇವತ್ತು ಕಬ್ಬತ್ತಿ ಕ್ರಾಸ್ನಲ್ಲಿ ಕ್ಲೋಸ್ ಮಾಡವ್ರೆ. ಹಲವಾರು ಆಸ್ಪತ್ರೆಗಳನ್ನು ಕ್ಲೋಸ್ ಮಾಡಿದ್ದಾರೆ. ಇದೆಲ್ಲ ನೋಡ್ತಾ ಇದ್ದೀರಿ. ಅದರಿಂದ ಇವತ್ತು ನಮ್ಮ ಕಾರ್ಯಕ್ರಮ ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ 1ನೇ ತರಗತಿಯಿಂದ ನಿಮಗೆ 12ನೇ ತರಗತಿವರೆಗೆ LKG UKGನೂ ಸೇರಿ ಕನ್ನಡ ಮತ್ತು ಇಂಗ್ಲೀಷ್ನ ಮಾಧ್ಯಮದಲ್ಲಿ ನಿಮ್ಮ ಕುಟುಂಬದ ಮಕ್ಕಳಿಗೆ ಇದು ಪುಕ್ಕಟ್ಟೆಯಾಗಿ ಯಾವುದೇ ರೀತಿ ನೀವು ದುಡ್ಡು ಕಟ್ಟಬೇಕಾಗಿಲ್ಲ, ಉಚಿತವಾಗಿ ಶಿಕ್ಷಣ ಕೊಡಿಸ್ತಕ್ಕಂಥ ಕಾರ್ಯಕ್ರಮ ಬರಬೇಕು. ಈಗ ನಿಮ್ಮ ಕುಟುಂಬದಲ್ಲಿ 2 ಮಕ್ಕಳಿದ್ರೆ ನೀವೇನಾದ್ರೂ ಕಾನ್ವೆಂಟಿಗೆ ಕಳಿಸ್ತೀವಿ ಅಂದರೆ ಬಸ್ಗಳು ಬರ್ತಾವಲ್ಲ, ಈಗ ಹಳ್ಳಿ ಮೇಲೂ ಬಸ್ ಬರ್ತಾವೆ ಕರ್ಕೊಂಡು ಹೋಗೋದಕ್ಕೆ. ಕನಿಷ್ಠ ಬಸ್ದು ನೀವು ಚಾರ್ಜು ಅಂತ ಹೇಳಿ 2,000 3,000 ತಗೋತಾರೆ ತಿಂಗಳಿಗೆ. ಅಲ್ಲಿಂದ
ಒಂದು ವರ್ಷಕ್ಕೆ 1-1.5 ಲಕ್ಷ ನೀವು ಡೊನೇಷನ್ ಕಟ್ಟಬೇಕು, ಫೀಸ್ ಕಟ್ಟಬೇಕು. ಎಲ್ಲಿಂದ ತರಕ್ಕೆ ಸಾಧ್ಯ ದುಡ್ಡನ್ನ? ಈ 2,000 ರೂಪಾಯಿ ಕೊಟ್ಬಿಟ್ಟು ನಾವೇನೋ ಮಾಡಿದ್ದೀವಿ, ಜನಗಳನ್ನ ಆರ್ಥಿಕವಾಗಿ ಬೆಳೆಸ್ತೀವಿ ಅಂದರೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ನಿಮಗೆ ಮನವಿ ಮಾಡ್ತೇನೆ, ಒಂದು ಬಾರಿ ನಿಮ್ಮ ಬದುಕನ್ನು ಸರಿಪಡಿಸ್ಕೊಡ್ತಕ್ಕಂಥದ್ದಕ್ಕೆ ಯಾರು ಬಂದರೆ ಸೂಕ್ತ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ. ನೀವು ಕಟ್ತಕ್ಕಂಥ ಸರ್ಕಾರಿ ತೆರಿಗೆ ಹಣ ದುರುಪಯೋಗ ಆಗಬಾರ್ದು. ಇವತ್ತು ಅವರಿಗೆ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ 2,000 ಇದೆಯಲ್ಲ, ನಾನು ಮುಖ್ಯಮಂತ್ರಿ 5,000 ಕೊಡ್ತೀನಿ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಇವತ್ತು ನಾವು ಸರ್ಕಾರದಲ್ಲಿ ಯಾವ ರೀತಿಯಲ್ಲಿ ಹಣವನ್ನು ಬಳಕೆ ಮಾಡ್ಕೋಬೇಕು. ಇವತ್ತು ನೀರಾವರಿ ಸೌಲಭ್ಯಗಳಿಲ್ಲ, ಮಕ್ಕಳ ಎಜುಕೇಷನ್ಗೆ ಸರ್ಕಾರಿ ಶಾಲೆಯೆಲ್ಲ ಮುಚ್ಚಿ ಕಾನ್ವೆಂಟ್ಗಳಿಗೆ ಅವ್ರ ಶಕ್ತಿ ತುಂಬ್ತಾ ಇದ್ದಾರೆ. ಇವತ್ತು ಪಂಚಾಯತಿಗಳ ಮಟ್ಟದಲ್ಲಿ ನಮ್ಮ ರೈತರ ಪರಿಸ್ಥಿತಿ ಏನಾಗಿದೆ ಇದೆಲ್ಲ ನೋಡಿದಾಗ ಈಗ ಕುಡಿಯೋ ನೀರಿನ ಸಮಸ್ಯೆ ಶುರುವಾಯಿತು. ಈಗ ಈ ಬಂದು ಬಿಸಿಲು ಕಾಲ ಏನು ಪ್ರಾರಂಭ ಆಗಿದೆ, ಇವತ್ತು ಈ ವರ್ಷ ಮಳೆ ಸರಿಯಾಗಿ ಆಗಲ್ಲ ಅಂತಕ್ಕಂಥದ್ದು ಹವಾಮಾನ ವರದಿ ಹೇಳ್ತಾರೆ. ಹಾಗಾಗ್ಬಿಟ್ರೆ ನಮ್ಮ ರೈತರ ಪರಿಸ್ಥಿತಿ ಏನಾಗಬೇಕು, ಇದ್ರ ಬಗ್ಗೆ ಯಾರ್ದು ಚಿಂತನೆ ಇಲ್ಲ. ಅದರಿಂದ ನಿಮಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಹಿಂದೆ ಏನು ದೇವೇಗೌಡರನ್ನ ನೀವು ಆಶೀರ್ವಾದ ಮಾಡಿದ್ದೀರಿ, ನಾವು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಏನು ಬಂದಿದ್ದೇನೆ, 1 ವರ್ಷದಿಂದ ಈ ದೇಹ ಸರಿಪಡಿಸ್ಕೊಳ್ಳಿಕ್ಕೆ ನಾನು ಏನು ಪಟ್ಟಿದ್ದೀನಿ ಶ್ರಮ ನನಗೆ ಗೊತ್ತು. 5ನೇ ಬಾರಿ ಉಳಿದಿದ್ದೀನಿ. ಇವತ್ತು ಭಗವಂತ ನನ್ನನ್ನು ಉಳಿಸಿರ್ತಕ್ಕಂಥದ್ದು ಈ ನಾಡಿನ ಬಡವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಭಗವಂತ ನನಗೆ ಮತ್ತೊಂದು ಜೀವ ಕೊಟ್ಟಿದ್ದಾನೆ. ನನ್ನ ಮೇಲೆ ವಿಶ್ವಾಸ ಇಡಿ. ದೇವೇಗೌಡರನ್ನ ಯಾವ ರೀತಿ ಬೆಳೆಸಿದ್ದೀರಿ, ರೇವಣ್ಣ ಅವರು ಮಾಡಿರ್ತಕ್ಕಂಥ ಕೆಲಸ ನೋಡಿದ್ದೀರಿ. ಇವತ್ತು ರೇವಣ್ಣ ಅವ್ರದ್ದು ಒಂದೇ ನಾನು ಹೇಳ್ತಿರ್ತೀನಿ, ಕಾರಲ್ಲೂ ಈಗ ಹೇಳ್ತಿದ್ದೆ, ಎಲ್ಲ ಮಾಡ್ತೀಯ, ದೇವಸ್ಥಾನ ಕಟ್ಟಿಸ್ತೀಯ, ರಸ್ತೆ ಕೆಲಸ ಮಾಡಿಸ್ತೀಯ, ಯಾವ ಕೇಳಿದ್ರು ಕೆಲಸ ಮಾಡಿಸ್ತೀಯ, ಒಂದೊಂದು ಸಲ ರೇಗ್ತೀಯ ಜನಗಳ ಮೇಲೆ. ಆ ರೇಗೋದನ್ನು ನಿಲ್ಲಿಸ್ಬಿಟ್ರೆ ಜನ ನೀನು ದೇವ್ರ ಥರ ನೋಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ. ಯಾಕೆಂದ್ರೆ ನೀವು ಪ್ರೀತಿಸ್ತೀರಿ, ನೀವು ಸ್ವಲ್ಪ ಸಿಟ್ಟಿದೆಯಲ್ಲ, ಸಿಟ್ಟು ಕಡಿಮೆ ಆಗಬೇಕು. ಸಿಟ್ಟು ಕಡಿಮೆ ಆದರೆ ಬಹುಶಃ ನಮ್ಗೆ ಯಾವುದೂ ಸಮಸ್ಯೆ ಇರೋದಿಲ್ಲ. ಅದರಿಂದ ರೇವಣ್ಣ ಅವ್ರಿಗೆ ಆ ಸಿಟ್ಟು ಮಾಡ್ಕೊಂಡಿದ್ದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ ನಾನು ಹೇಳೋದು. ಯಾಕೆಂದ್ರೆ ಅದು 2 ನಿಮಿಷ, ಅದು ಮತ್ತೆ ಮರ್ತೋಯ್ತಾನೆ. ಅದರಿಂದ ಎಲ್ಲ ನಮ್ಮ ತಾಯಂದರು ಮುಂದಿನ ದಿನಗಳಲ್ಲಿ ಒಂದು ನಿಜವಾದ, ಇಲ್ಲೆಲ್ಲ ನಮ್ಮ ಕೇಸರಿ ಶಾಲ್ ಹಾಕೊಂಡಿದ್ದೀರಿ, ನನಗೆ ಕೊಡಲಿಲ್ಲ ನೀವೇ ಹಾಕೊಂಡಿದ್ದೀರಿ. ಇದು ಕೇಸರಿ ಶಾಲು ನಮ್ಮ ಧರ್ಮದ ಸಂಕೇತ. ಇದು ನಮ್ಮ ಧರ್ಮದ ಸಂಕೇತ. ನಾವು ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದು. ಇವತ್ತು ನಾನು ನಿಮಗೆ ಒಂದು ಮಾತು ಹೇಳ್ತೀನಿ, ನಿಜವಾದಂಥ ರಾಮರಾಜ್ಯದ ಒಂದು ಆಡಳಿತ ಈ ರಾಜ್ಯದಲ್ಲಿ ಬರಬೇಕು ಅಂದರೆ ಇದೀಗ ತಾನೇ ಇರಲಿ ತಮಾಷೆ ಆಯ್ತಾಯ್ತು, ತಮಾಷೆ ಮಾಡಿದೆ. ಈಗ ತಾನೇ ಏನು ದೇವಸ್ಥಾನಕ್ಕೆ ಕರ್ಕೊಂಡು ಬೇಡ ಸಾಕ್ಬಿಡೋಣ. ಈಗ ತಾನೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವ್ರ ಪೂಜೆ ಮಾಡಿಸಿ ಬಂದಿದ್ದೀರಿ. ಆ ದೇವ್ರಿಗೆ ಪೂಜೆ ಮಾಡಿ ಇಲ್ಲಿ ಬಂದು ರೇವಣ್ಣ ನಾವೇನು ಕೂತಿದ್ದೇವೆ, ಕುಮಾರಸ್ವಾಮಿ ಅವರು ನಮ್ಮ ಮೇಲೆ ವಿಶ್ವಾಸ ಇಡಿ. ಒಂದು ನಿಜವಾದಂಥ ರಾಮರಾಜ್ಯ ಈ ದೇಶದ ರಾಜಕಾರಣದಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಹೃದಯದಲ್ಲಿದ್ದರೆ, ನಿಜಕ್ಕೂ ರಾಮನ ಬಗ್ಗೆ ನಿಮಗೆ ನಂಬಿಕೆ ಇದ್ದರೆ, ಒಂದು ಅವಕಾಶ ಈ ಬಾರಿ ಸ್ವತಂತ್ರವಾಗಿ ಸರ್ಕಾರ ಮಾಡ್ತಕ್ಕಂಥ ಶಕ್ತಿನ ನೀವು ದಾರಿ ಎರೀರಿ. ಅದು ಯಾವ ರೀತಿ ರಾಮರಾಜ್ಯ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದರೆ ಮತ್ತೆ ನಾನು ರಾಜಕೀಯಕ್ಕೆ ಬರಲ್ಲ. ಇವತ್ತು ದೇವಸ್ಥಾನದ ರಾಮದೇನು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿ ಬಂದಿದ್ದೇನೆ. ನಿಮಗಿನ ತಾತ್ಕಾಲಿಕ ಮೆಚ್ಚಿಸ್ಲಿಕ್ಕೆ ಈ ಮಾತು ಹೇಳ್ತಿಲ್ಲ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿ, ಇವತ್ತೇನು ಕೇಂದ್ರದಲ್ಲಿ 2 ವರ್ಷ ಆಯಿತು ನಾನು ಮಂತ್ರಿ ಆಗಿ, ಈ ದೇಶದ ವ್ಯವಸ್ಥೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಈ ದೇಶ ಯಾವ ದಿಕ್ಕಿನಲ್ಲಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಅದರಿಂದ ನಾವು ಇವತ್ತೇನೊಂದು ಮೈತ್ರಿ ಸರ್ಕಾರ ಇಟ್ಕೊಂಡಿದ್ದೀವಿ, ಮೈತ್ರಿ ಪಕ್ಷ ಇದೆ, ನಾವು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಈ ಬಾರಿ ನಿಮ್ಮ ತೀರ್ಮಾನ ನಿಜವಾದ ರಾಮರಾಜ್ಯದ ಸರ್ಕಾರ ತರಲಿಕ್ಕೆ ನೀವೆಲ್ಲ ಸಹಕಾರ ಕೊಡಿ. ಆ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೇನೆ, ಈ ರಾಜ್ಯದಲ್ಲಿ ನಿಜವಾದ ಬಡವರು ಯಾರಿದ್ದಾರೆ, ಆ ಬಡವರ ಬದುಕನ್ನು ಸರಿಪಡಿಸ್ಲಿಕ್ಕೆ ನನ್ನದೇ ಆದಂಥ ಹಲವಾರು ಯೋಜನೆಗಳನ್ನು ಯಾವ ರೀತಿ ತರಬಹುದು ಅನ್ನೋದನ್ನು ನನಗೆ ಹೇಳ್ಕೊಟ್ಟಿರೋದು ದೊಡ್ಡ ತಾಂತ್ರಿಕ ತಜ್ಞರಲ್ಲ, ನನಗದರ ಅನುಭವ ಕೊಟ್ಟಿರೋರು. ನನ್ನ ಹತ್ರ ಬೆಳಗ್ಗೆ ಎದುರು ಬರ್ತಕ್ಕಂಥ ಬಡವರಿದಾರಲ್ಲ, ಆ ಕುಟುಂಬಗಳ ಕಷ್ಟಗಳು ಹೇಳ್ಕೊಂಡು ಅವರಿಂದ ಕಲ್ತಿದ್ದೇನೆ ಏನು ಮಾಡಬೇಕು ಈ ರಾಜ್ಯದಲ್ಲಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ
ಇವತ್ತು ಮುಂದಿನ ದಿನದಲ್ಲಿ ಕೆಲಸ ಮಾಡಲಿಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಈ ನಿಮ್ಮ ಪ್ರೀತಿ ವಿಶ್ವಾಸ ನಾನು ಬೆಲೆ ಕಟ್ಟೋಕ್ಕಾಗಲ್ಲ. ಆ ರೀತಿಯ ಒಂದು ಪ್ರೀತಿ ವಿಶ್ವಾಸ ಏನು ಇಟ್ಕೊಂಡಿದ್ದೀರಿ, ನಿಮ್ಮ ಋಣ ತೀರಿಸ್ತಕ್ಕಂಥದ್ದಕ್ಕೆ ನಮ್ಮ ಬದುಕಿರೋದರಲ್ಲಿ ನಿಮ್ಮ ಋಣವನ್ನು ತೀರಿಸ್ತೀವಿ. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಎಲ್ರಿಗೂ ನನ್ನ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.